ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ಆರ್ಎಸ್ಎಸ್ ವಿರುದ್ಧ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಗುಡುಗು. ಸಚಿವ ಪ್ರಿಯಾಂಕ್ ಖರ್ಗೆ ಇಲಾಖೆಗಳೇ ಬಿಜೆಪಿಯ ಟಾರ್ಗೆಟ್. ಈ ಹಿಂದೆ ಐಟಿ ಸಚಿವರಾಗಿದ್ರು, ಅವಾಗಲೂ ಕೂಡ ಪ್ರಶ್ನೆ ಮಾಡಿದ್ರು. ಈಗ ಅವರು ಗೃಹ ಇಲಾಖೆಯ ಸಚಿವರು. ಸೊ ಪ್ರಿಯಾಂಕ್ ಖರ್ಗೆಯ ಇಲಾಖೆಯೇ ಈಗ ಬಿಜೆಪಿಗೆ ಟಾರ್ಗೆಟ್. ಪ್ರಿಯಾಂಕ್ ಖರ್ಗೆ ಟಾರ್ಗೆಟ್ ಮಾಡಿ ಬಿಜೆಪಿಗೆ ಆರ್ಎಸ್ಎಸ್ ತಾಕೀತು ಮಾಡಿದೆ. ಪ್ರಿಯಾಂಕ್ ಖರ್ಗೆನ ಟಾರ್ಗೆಟ್ ಮಾಡಿ ಅಂತ ಬಿಜೆಪಿ ನಾಯಕರಿಗೆ ಆರ್ಎಸ್ಎಸ್ ಹೇಳಿದೆ. ಪ್ರಿಯಾಂಕ್ ಖರ್ಗೆ ಅಲರ್ಟ್ ಆಗಿದ್ದಾರೆ. ತಾಕೀತು ಬೆನ್ನಲ್ಲೇ ತಪ್ಪಾಗದಂತೆ ಎಚ್ಚರಿಕೆ ವಹಿಸಿಕೊಳ್ಳಕ್ಕೆ ಮುಂದಾಗಿದ್ದಾರೆ. ಗೃಹ ಇಲಾಖೆಯಿಂದ ತಪ್ಪಾಗದಂತೆ ಎಚ್ಚರಿಕೆಯನ್ನು ವಹಿಸಿಕೊಳ್ಳಲಿಕ್ಕೆ ಪ್ರಿಯಾಂಕ್ ಖರ್ಗೆ ಮುಂದಾಗಿದ್ದಾರೆ. ಬಿಜೆಪಿ ಆರ್ಎಸ್ಎಸ್ ಜೆಡಿಎಸ್ ಅಸ್ತ್ರಗಳು ಸಿಗಬಾರ್ದು ಅವ್ರಿಗೆ. ಸಲಹೆಗಾಗಿ ಐಜಿಪಿ ಲಾಬುರಾಮ್ ವಿಶೇಷ ಅಧಿಕಾರಿಯಾಗಿ ನೇಮಿಸಿಕೊಂಡಿದ್ದಾರೆ. ಈಗ ಗೃಹ ಇಲಾಖೆಗೆ ವಿಶೇಷ ಅಧಿಕಾರಿ ಬಂದಿದ್ದಾರಲ್ಲ ಲಾಬುರಾಮ್ ಅವರು, ಅವ್ರನ್ನ ನೇಮಿಸ್ಕೊಂಡಿರೋಂಥ ಉದ್ದೇಶನೇ ಇಲಾಖೆಯಲ್ಲಿ ಏನು ಎಡವಟ್ಟಾಗಬಾರ್ದು, ಬಿಜೆಪಿಗಾಗಿರ್ಬೋದು ಜೆಡಿಎಸ್ಗಾಗಿರ್ಬೋದು ಏನು ಅಸ್ತ್ರಗಳು ಸಿಗಬಾರ್ದು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಲಾಬುರಾಮ್ ಅವರು ವಿಶೇಷ ಅಧಿಕಾರಿಯಾಗಿ ನೇಮಕ ಆಗಿದ ತಕ್ಷಣ ರಾಜಕೀಯವಾಗಿ ಒಂದಷ್ಟು ಚರ್ಚೆಗಳು ಆಯಿತು. ಬಟ್ ಅದರ ಹಿಂದಿನ ಕಥೆಯನ್ನ ರಿವೀಲ್ ಮಾಡೋದಾದರೆ ಮಧುಸೂದನ್, ಐಜಿಪಿ ಲಾಬುರಾಮ್ ಅವರನ್ನ ಗೃಹ ಸಚಿವರ ವಿಶೇಷ ಅಧಿಕಾರಿಯಾಗಿ ನೇಮಕ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಸ್ವತಃ ಪ್ರಿಯಾಂಕ್ ಖರ್ಗೆ ಅವರು ಲಾಬುರಾಮ್ ಅವರನ್ನು ತಮ್ಮ ಇಲಾಖೆಗೆ ವಿಶೇಷ ಅಧಿಕಾರಿ ಮತ್ತು ತಮ್ಮ ಸಲಹೆಗೆ ತೆಗೆದುಕೊಂಡಿರುವಂಥದ್ದು. ಪ್ರಮುಖವಾಗಿ ಇದರಿಂದಿರುವಂಥ ರಹಸ್ಯ ಅಥವಾ ಏನು ಇದರಿಂದ ತಂತ್ರ ಏನಂದರೆ, RSS ಬಗ್ಗೆ ಯಾವಾಗ ಪ್ರಿಯಾಂಕ್ ಖರ್ಗೆ ಅವರು ಟಾರ್ಗೆಟ್ ಮಾಡಿದ್ರು, ಪತ್ರವನ್ನು ಬರೆದು RSSನ ಆಸ್ತಿಗಳು ಮತ್ತು ತೆರಿಗೆಗಳು ಸೇರಿದಂತೆ ನೋಂದಣಿ ವಿಚಾರವಾಗಿ ಪ್ರಸ್ತಾಪ ಮಾಡಿ RSSಗೆ ಒಂದು ಟಕ್ಕರ್ ಕೊಡುವಂಥ ಕೆಲಸವನ್ನು ಮಾಡಿದರು. ಹಾಗಾಗಿ RSS ಈಗ ನೇರವಾಗಿ BJP ನಾಯಕರಿಗೆ ಒಂದು ಸೂಚನೆ ರವಾನಿಸಿದೆ. ನೇರವಾಗಿ ಪ್ರಿಯಾಂಕ್ ಖರ್ಗೆ ಅವರ ಏನು ಇಲಾಖೆಗಳಿದೆ ಅದನ್ನು ಟಾರ್ಗೆಟ್ ಮಾಡಬೇಕು, ಅವರ ಲೋಪದೋಷಗಳೇನಿದೆ ಅದನ್ನು ಜನರ ಮುಂದೆ ಇಡಬೇಕು, ಜೊತೆಗೆ ಏನು ಈ ಒಂದು ಇಲಾಖೆಯ ಬಗ್ಗೆ ಒಂದು ಅಧೀನ ಕಣ್ಣನ್ನು ಇಡಬೇಕು ಅನ್ನೋ ಒಂದು ಸೂಚನೆಯನ್ನು BJP ನಾಯಕರಿಗೆ ರವಾನಿಸಿರುವಂಥದ್ದು. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ಒಂದು ವಿಚಾರದ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿರುವಂಥದ್ದು. ತಮ್ಮ ಇಲಾಖೆಯಲ್ಲಿ, ಅದರಲ್ಲೂ ಕೂಡ ಗೃಹ ಇಲಾಖೆಯಲ್ಲಿ ಯಾವುದೇ ರೀತಿಯ ತಪ್ಪುಗಳಾಗಬಾರ್ದು. ಆ ಒಂದು ತಪ್ಪುಗಳಿಂದ ಈ BJP RSS ಮತ್ತು JDS ನಾಯಕರಿಗೆ ಒಂದು ಅಸ್ತ್ರವನ್ನು ಬಿಟ್ಕೊಡ್ಬಾರ್ದು. ಆ ನಿಟ್ಟಿನಲ್ಲಿ ನಾನು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು, ಜೊತೆಗೆ ಯಾವ ರೀತಿ ಈ ಒಂದು ಗೃಹ ಇಲಾಖೆಯನ್ನು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಲಹೆಯನ್ನು ಪಡ್ಕೊಳ್ಳೋದಕ್ಕೆ ಲಾಬುರಾಮ್ ಅವರನ್ನು ವಿಶೇಷ ಅಧಿಕಾರಿಯಾಗಿ ನೇಮಕ ಮಾಡಿಕೊಂಡಿರುವಂಥದ್ದು. ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಒಂದಷ್ಟು ಇತ್ತೀಚೆಗೆ ನಡೆದಂಥ ಘಟನೆಗಳು, ಅದರಲ್ಲೂ ಕೂಡ ಕಾಡುಗೋಡಿಯ ಒಂದು ಏನು ಮಗುವಿನ ಹತ್ಯೆ ಪ್ರಕರಣ ಇತ್ತು, ಆ ಪ್ರಕರಣದಲ್ಲಿ ಪೊಲೀಸರು ನೇರವಾಗಿ ಆರೋಪಿಗಳಿಗೆ ಸಹಾಯ ಮಾಡಿರುವಂಥದ್ದು. ಜೊತೆಗೆ ರಾಜಸ್ಥಾನಕ್ಕೆ ಆರೋಪಿಯನ್ನು ಬಂಧಿಸೋಕ್ಕೆ ಹೋದ ಸಂದರ್ಭದಲ್ಲಿ ಪೊಲೀಸರೇ ಒಂದು ಲಂಚ ಪಡೆದು ಅಲ್ಲಿ ಬಂಧನ ಆಗಿರುವಂಥದ್ದು. ಜೊತೆಗೆ ಬೆಳಗಾವಿಯಲ್ಲಿ ಒಂದು ಕೊಲೆಗಾರರ ಒಂದು ಕೊಲೆಗಾರರಿಗೆ ಸಹಾಯ ಮಾಡೋ ನಿಟ್ಟಿನಲ್ಲಿ FSL ವರದಿಯನ್ನು ತಿರುಚಿರುವಂಥದ್ದು. ಈ ಒಂದು 3 ಪ್ರಕರಣಗಳೇನಿದೆ ಇದು ಎಲ್ಲ ಒಂದು ಕಡೆ ಏನು ಪ್ರಿಯಾಂಕ್ ಖರ್ಗೆ ಅವರಿಗೆ ಬೇಸರ ತರಿಸಿದೆ. ಹಾಗಾಗಿ ಈ ಒಂದು ದಕ್ಷ ಮತ್ತು ಪ್ರಾಮಾಣಿಕ ಮತ್ತು ಭ್ರಷ್ಟಾಚಾರ ರಹಿತ ಶಿಸ್ತಿನ ಒಂದು ಇಲಾಖೆಯನ್ನು ಮಾಡಲಿಕ್ಕೆ ಲಾಬುರಾಮ್ ಅವರಂಥ ಒಂದು ದಕ್ಷ ಅಧಿಕಾರಿಯನ್ನು ನೇಮಕ ಮಾಡಿಕೊಂಡ್ರೆ ತಮಗೂ ಕೂಡ ಒಂದು ಒಳ್ಳೆಯ ಹೆಸರು ಬರುತ್ತೆ, ಜೊತೆಗೆ ಇಲಾಖೆಗೂ ಕೂಡ ಒಳ್ಳೆಯ ಹೆಸರು ಬರುತ್ತೆ, ಜೊತೆಗೆ ತಮ್ಮ ವಿರೋಧಿಗಳಿಗೆ ಯಾವುದೇ ರೀತಿಯ ಅಸ್ತ್ರ ಸಿಗೋದಿಲ್ಲ. ಜೊತೆಗೆ ನಾನು ಹೊಣೆಗಾರಿಕೆ ಬಗ್ಗೆ ಮಾತಾಡ್ತೇನೆ, ನಾನು ಕೂಡ ಹೊಣೆಗಾರಿಕೆಯನ್ನು ತೆಗೆದುಕೊಳ್ತಿದ್ದೇನೆ ಅನ್ನೋ ಒಂದು ಸಂದೇಶ ರವಾನೆ ಮಾಡಲಿಕ್ಕೆ ಈ ರೀತಿಯ ಒಂದು ತಂತ್ರಗಾರಿಕೆಯನ್ನು ಪ್ರಿಯಾಂಕ್ ಖರ್ಗೆ ಅವರು ಮಾಡಿಕೊಂಡಿರುವಂಥದ್ದು. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.